ನಟ ದರ್ಶನ್ ಸ್ನೇಹಿತರು ಹಲ್ಲೆ ನಡೆಸಿರೋ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಗುವನಹಳ್ಳಿ ಬಳಿ ನಡೆದಿದೆ. ಮೈಸೂರಿಗೆ ತೆರಳುತ್ತಾ ಇದ್ದ ದರ್ಶನ್ ಸ್ನೇಹಿತರಾದ ರವಿ ಹಾಗೂ ಚಿನ್ನೈ ಬೈಕ್ನಲ್ಲಿ ಬಂದ ಇಬ್ಬರನ್ನ ತಡೆದು ಥಳಿಸಿದ್ದಾರೆ. ಇದನ್ನು ಗಮನಿಸಿದ ಸ್ಥಳೀಯರು ದರ್ಶನ್ ಸ್ನೇಹಿತರನ್ನ ಹಿಡಿದು ಸಖತ್ ಗೂಸ ನೀಡಿದ್ದಾರೆ. ಮತ್ತೊಂದು ಕಾರ್ನಲ್ಲಿ ಬಂದ ದರ್ಶನ್ ರಾಜಿ ಸಂಧಾನ ಮಾಡಿದ್ದಾರೆ. ಸ್ನೇಹಿತರು ಮಾಡಿದ ಹಲ್ಲೆಯಿಂದ ಸ್ಥಳೀಯ ವ್ಯಕ್ತಿಗಳು ಕಳೆದುಕೊಂಡಿದ್ದ ಚಿನ್ನದ ಸರಕ್ಕೆ 35,000 ರೂಪಾಯಿ ದಂಡ ಕಟ್ಟಿ ಅಲ್ಲಿಂದ ತೆರಳಿದ್ರು. ಅವನ್ನ ಇಲ್ಲಿ ಕರ್ಸಿ ಬಸ್ ಆಮೇಲೆ స్టేషన్ ఇలా కర్సే ఉంది అవును స్టేషన్ ఇల్లే అదే అవును ఇల్లు కర్సే అవును ఇల్లు కర్సే ఇಲ್ಲಿಗೆ ಕರ್ಸಿ ಬಸ್ ಆಮೇಲೆ ಸ್ಟೇಷನ್ స్టేషన్ ఇలా కర్సే ఉంది అవును స్టేషన్ ఇల్లే అదే అవును ఇల్లు కర్సే అవును ఇల్లు కర్సే ఇಲ್ಲಿಗೆ ಕರ್ಸಿ ಬಸ್ ಆಮೇಲೆ ಸ್ಟೇಷನ್ స్టేషన్ ఇలా కర్సే ఉంది అవును స్టేషన్ ఇల్లే అదే అవును ఇల్లు కర్సే అవును ఇల్లు కర్సే ఇಲ್ಲಿಗೆ ಕರ್ಸಿ ಬಸ್ ಆಮೇಲೆ ಸ್ಟೇಷನ್ ಇದಾಗಲೇ ದೊಡ್ಡ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸೋಮಶೇಖರಿಂದ. ಸೋಮಶೇಖರ್, ಯಾಕೆ ದರ್ಶನ್ ಸ್ನೇಹಿತರು ಹಲ್ಲೆ ನಡೆಸಿದ್ರು? ಶ್ವೇತಾ, ಇಂದು ಬೆಳಿಗ್ಗೆ ದರ್ಶನ್ ಸ್ನೇಹಿತರು ಇಬ್ರು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂತ ಸಂದರ್ಭದಲ್ಲಿ ಏನು ಟಾಟಾ ಸಫಾರಿ ಏನು ಕಾರನ್ನ ಅಡ್ಡಾದಿಡ್ಡಿಯಾಗಿ ವಾಹನ ಚಲಿಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ನಗುವನಹಳ್ಳಿ ಗೇಟ್ ಬಳಿ ಒಂದು ಹಂಸ್ ಇದೆ. ಆ ಹಂಸ್ ಹತ್ರ ಬಂದಂತ ಸಂದರ್ಭದಲ್ಲಿ ಈಗ ಏನು ಈ ಸಫಾರಿನಲ್ಲಿ ಬಂದಂತ ಈ ದರ್ಶನ್ ಶಿಷ್ಯಂದಿರು ಚಿನ್ನೈ ಮತ್ತೆ ರವಿ ಅನ್ನುವಂಥವ್ರು ಇಬ್ರು ಅಲ್ಲಿ ಅಡ್ಡಾದಿಡ್ಡಿ ಕಾರನ್ನ ಓಡಿಸಿ ಶ್ರೀರಂಗಪಟ್ಟಣದ ಆದಿಶೇಷ ಮತ್ತು ನಾರಾಯಣಪ್ಪ ಅನ್ನುವಂಥವ್ರು ಬೆಳಿಗ್ಗೆ ವಿಕ್ರಾಂತ್ ಫ್ಯಾಕ್ಟ್ರಿಗೋಸ್ಕರ ಕೆಲಸಕ್ಕೆ ಹೋಗ್ತಾ ಇದ್ರು. ಏನು ಅವ್ರು ಅಲ್ಲಿ ಪಕ್ಕಕ್ಕೆ ಹೋಗಿದ್ದಾರೆ, ಅದು ಟಚ್ ಆಗಿದೆ. ಕೂದಲಹಳ್ಳಿಯಲ್ಲಿ ಅವರು ಪಾರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏಕೆ ಹೀಗೆ ಅಡ್ಡಾದಿಡ್ಡಿ ಓಡಾಡಿಸಿದ್ರೆ ನೋಡ್ಕೊಂಡು ಹೋಗ್ರಪ್ಪ ಅಂತ ಅವರು ಹೇಳಿದ್ದಾರೆ. ಇದರಿಂದಾಗಿ ಅವ್ರು ರೊಚ್ಚಿಗೆದ್ದು ಅವರು ಏನು ನಾವು ದರ್ಶನ್ ಸ್ನೇಹಿತರು ನಮ್ಮನ್ನೇ ನೀವು ಈ ರೀತಿ ಇದು ಮಾಡ್ತೀರಾ, ಹೀಯಾಳಿಸ್ತೀರಾ ಅಂತ ಹೇಳಿ ಮುಂದೆ ಹೋಗಿ ವೆಹಿಕಲ್ ನ ಹಾಕಿ ಅವ್ರಿಬ್ರು ಏನು ಸ್ಕೂಟರ್ ಅಲ್ಲಿ ಹೋಗ್ತಿದಂತ ಆದಿಶೇಷ ಮತ್ತು ನಾರಾಯಣಪ್ಪ ಅನ್ನೋ ಇಬ್ಬರಿಗೂ ಕೂಡ ಅವರು ಹಿಗ್ಗಾಮುಗ್ಗವಾಗಿ ತಿಳಿಸಿ ಗುಂಡಾವರ್ತನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿಯೇ ಹಿಂಭಾಗದಲ್ಲಿ ಶ್ರೀರಂಗಪಟ್ಟಣದ ಏನು ಇನ್ನೂ ಕೆಲವರು ವಿಕ್ರಾಂತ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಂತ ಒಂದು ವ್ಯಾನ್ ಬರ್ತಾ ಇತ್ತು. ಆ ವ್ಯಾನ್ ನಲ್ಲಿ ಬಂದಂತ ಜನ ಅವ್ರು ನೋಡಿ ಇದೇ ನಮ್ಮ ಕಡೆಯವರಿಗೆ ಹೊಡಿತಾ ಇದಾರಲ್ಲ ಅನ್ನುವಂತ ನೋಡಿದ್ದಾರೆ. ಆ ಸಂದರ್ಭದಲ್ಲಿ ನಾರಾಯಣಪ್ಪ ಮತ್ತೆ ಆದಿಶೇಷ ಇಬ್ಬರನ್ನು ಕೂಡ ಆ ಜನರು ರಕ್ಷಣೆ ಮಾಡಿದ್ದಾರೆ ಅವರಿಂದ. ಈ ಸಂದರ್ಭದಲ್ಲಿ ರವಿ ಅನ್ನುವಂತ ಏನು ದರ್ಶನ್ ಶಿಷ್ಯಂದ್ರೊಬ್ಬ ವೆಹಿಕಲ್ ನ ಏನು ತನ್ನ ಕಾರನ್ನ ಚಾಲನೆ ಮಾಡಿಕೊಂಡು ಮೈಸೂರಿನ ಸಮೀಪದಲ್ಲಿರ್ತಕ್ಕಂಥ KR ಮಿಲ್ ಹತ್ರ ಹೋಗಿದ್ದಾನೆ. ಆ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಮತ್ತೆ ಅವರ ಹಿಂಬಾಲಿಸಿ ಹೋಗಿ ಆತನ ಸೋಮಶೇಖರ್ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಈಗ ಹಲ್ಲೆಗೊಳಗಾದಂತಹ ಆದಿಶೇಷ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಆದಿಶೇಷ ಅವರೇ, ನಿಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ದರ್ಶನ್ ಅವರ ಸ್ನೇಹಿತರು, ಇದರಲ್ಲಿ ನಿಮ್ಮ ತಪ್ಪಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು ಮೇಡಮ್, ನಮ್ದೇನು ತಪ್ಪಿಲ್ಲ. ನಾವು ಬೆಳಗ್ಗೆ ಡ್ಯೂಟಿಗೆ ಬರೋದಕ್ಕೋಸ್ಕರ ನಾವು ಬರ್ತಾ ಇದ್ವಿ. ಹಲೋ, ಹಾ ಹೇಳಿ.
ಡ್ಯೂಟಿಗೆ ಬರ್ತಾ ಇದ್ವಿ. ಹ್ಮ್ ನಗುನಹಳ್ಳಿ ಗೇಟ್ ಹತ್ರ ಒಂದು ರೋಡ್ ಹಂಪ್ ಬರುತ್ತೆ. ಹ್ಮ್ ಅಲ್ಲಿ ರೈಟ್ ಸೈಡ್ ನಲ್ಲಿ ಲಾರಿ ಬರ್ತಾ ಇತ್ತು, ಮರಳಿನ ಲಾರಿ. ಹ್ಮ್ ನಾವು ಲೆಫ್ಟ್ ಸೈಡ್ ಅಲ್ಲಿ ಇದ್ವಿ. ಓಕೆ. ನಮ್ಮಿಬ್ರು ಮಧ್ಯದಲ್ಲಿ ಅವರು ಓವರ್ಟೇಕ್ ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ಟಾಟಾ ಸಫಾರಿನಲ್ಲಿ ಇಬ್ರು ಬರ್ತಾ ಇದ್ರು. ಹ್ಮ್ ಅವರು ಹಾರನ್ ಮಾಡ್ಕೊಂಡು ಸಂದಿನಲ್ಲಿ ಗಾಡಿನ ನುಗ್ಸಿದ್ರು. ಅವಾಗ ನಮ್ಮ ಹಿಂದ್ಗಡೆ ಕೂತಿದ್ದವರು ಕಾಲಿಗೆ ಸ್ವಲ್ಪ ಇನ್ನೇನು ಟಚ್ ಆಗೋ ಸ್ಟೇಜ್ ಅಲ್ಲಿ ಇತ್ತು. ಅವಾಗ ಅವರು ಏನ್ರಿ ಈ ತರ ಇದ್ ಮಾಡ್ತಾ ಇದ್ರೆ, ಸ್ವಲ್ಪ ನಿಧಾನಕ್ಕೆ ಬನ್ನಿ, ರೋಡ್ ಬೇರೆ ಇದೆ, ಇಲ್ಲ ಓವರ್ಟೇಕ್ ತೆಗೆಯೋದು ನೀವು ಅಂತ ಹೇಳಿದ್ರು. ಹ್ಮ್ ಸೊ ಅದಕ್ಕೆ ಅವರು ಮಾತಿಗೆ ಮಾತ್ರ ಸ್ವಲ್ಪ ಜೋರಾಗಿ ಇದ್ ಮಾಡ್ಕೊಂಡು ನಮ್ಗೆ ಸ್ವಲ್ಪ ದೂರ ಬರ್ತಿದ್ದಂಗೆ ನಮ್ ಗಾಡಿಗೆ ಓವರ್ಟೇಕ್ ತೆಗೆದು ಅಡ್ಡ ಹಾಕಿ ಗಾಡಿಗೆ ನಿಲ್ಸಿ ನಮ್ಮ ಇಬ್ಬರ ಮೇಲೂ ಹಲ್ಲೆ ಮಾಡಿದ್ರು. ಹ್ಮ್ ಸೊ ಅಷ್ಟಕ್ಕೆ ಎಲ್ಲ ಸ್ವಲ್ಪ ಜನಗಳು ಬಂದ್ರು, ಮಾಧ್ಯಮದವರು ನೀವು ಎಲ್ಲಾರು ಬಂದಿದ್ರಿ. ಓಕೆ. ಸೊ ಇಷ್ಟು ನಡೆದಿರ್ತಕ್ಕಂಥ ವಿಷಯ. ಓಕೆ. ಆಮೇಲೆ ಆದಿಶೇಷ್ ಅವರೇ ದರ್ಶನ್ ಕೂಡ ಬಂದ್ರು ಅಂತ ಹೇಳಾಗುತ್ತೆ. ಏನ್ ಹೇಳಿದ್ರು ದರ್ಶನ್ ಅವ್ರು ಬಂದು? ದರ್ಶನ್ ಅವ್ರು ಬಂದು ನಮ್ ಕಡೆ ಹುಡುಗರಲ್ಲ ಅವರು, ನೋಡೋಣ ನಾನು ವಿಚಾರಿಸಿ ಇದ್ ಮಾಡ್ತೀನಿ, ಆತರ ಇದ್ರೆ ತಪ್ಪು ಅವ್ರು ಮಾಡಿರೋದು ಆತರ ಇದ್ರೆ ಅಂತ ಹೇಳ್ಬಿಟ್ಟು ಹೋದ್ರು ಮೇಡಮ್. ಓಕೆ. ನಿಮ್ಮ ಮೇಲೆ ತಪ್ಪಿಲ್ಲ ಅಂದ್ರೂ ಹಲ್ಲೆ ಮಾಡಿದ್ದಾರೆ. ಇದ್ರ ಬಗ್ಗೆ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೀವೇನಾದ್ರೂ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರ ಹೇಗೆ? ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಮೇಡಮ್. ನಾವು ಆಕ್ಚುಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಇದ್ವಿ. ಆಮೇಲೆ ಕೆಲವರೆಲ್ಲ ನಮ್ಮ ಊರಿನ ಮುಖ್ಯಸ್ಥರುಗಳು ಅವರೆಲ್ಲರೂ ಬಂದು ಅದನ್ನ ತೀರ್ಮಾನ ಮಾಡಿ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಓಕೆ. ಅಲ್ಲಿರುವಂತಹ ಸ್ಥಳೀಯರೆಲ್ಲ ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ? ಯಾಕಂದ್ರೆ ಹಲ್ಲೆನ ನಡೆಸಿದ್ದಾರೆ, ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಕೂಡ ನೀವು ಇವಾಗ ತೀರ್ಮಾನ ಮಾಡಿದಿರಿ, ಏನ್ ಹೇಳಿದ್ರು? ಅದೇ ಮೇಡಮ್, ಇನ್ನೇನಿಲ್ಲ. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ರೆ ಸುಮ್ನೆ ಇಬ್ರು ನಾವು ಅಲಿಬೇಕು, ಅವರು ಅಲಿಬೇಕು. ಸೊ ಅದಕ್ಕೋಸ್ಕರ ಇದು ಕಂಪ್ಲೇಂಟ್ ಬೇಡ, ಏನೋ ಅವರು ಅತಾಚುರ್ಯ ಮಾಡಿದ್ದಾರೆ. ಸೊ ಅದಕ್ಕೆ ಒಂದು ಇದ್ ಮಾಡೋಣ ಬೇಡ ಅಂತೇಳಿ ಒಂದು ಕಾಂಪ್ರಮೈಸ್ ಮಾಡಿದ್ರು. ಬಂದು ಅವ್ರು ಸಾರಿ ಕೇಳಿದ್ರು ನಮ್ಮನ್ನ. ಓಕೆ. ಆದ್ರೂ ಹಲ್ಲೆ ನಡೆಸಿದ್ದಾರೆ, ನಿಮ್ ತಪ್ಪಿಲ್ಲ ಅಂದ್ರೂ ನೀವ್ ಯಾಕೆ ಕಂಪ್ಲೇಂಟ್ ಕೊಡಕ್ ಮುಂದಾಗ್ತಾ ಇಲ್ಲ? ಮೇಡಮ್, ಈ ಕಂಪ್ಲೇಂಟ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೂ ತೊಂದ್ರೆ. ನಾವು ಕೆಲಸ ಕಾರ್ಯ ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಹೋಗ್ಬೇಕು. ನಮ್ಗೆ ಕೆಲಸದ ಒಂದು ಒತ್ತಡದಲ್ಲಿ ನಾವು ಅಲ್ಲೆಲ್ಲ ಓಡಾಡಕ್ ಆಗೋದಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ನಾವು ಯಾಕೆ ಇದನ್ನ ದೊಡ್ಡದು ಮಾಡೋದು, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಅವರು ಸಾರಿ ಕೇಳಿದ್ರಲ್ವಾ. ಜೊತೆಗೆ ನಮ್ಮ ಮುಖಂಡರುಗಳು ಕೆಲವರು ಎಲ್ಲ ಹೇಳಿದ್ಮೇಲೆ ಅವ್ರ ಮಾತಕ್ಕೂ ಒಂದು ಬೆಲೆ ಕೊಡ್ಬೇಕಲ್ಲ ನಾವು. ಸೊ ಹಾಗಾಗಿ ನಾವು ಕಾಂಪ್ರಮೈಸ್ ಒಪ್ಕೊಂಡಿದೀವಿ. ಓಕೆ. ಧನ್ಯವಾದಗಳು ಆದಿಶೇಷ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಈಗ ಈ ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ದರ್ಶನ್ ಅವರು ಸ್ಥಳಕ್ಕೆ ಆಗಮಿಸಿ ಏನ್ ಹೇಳಿದ್ರು? ಈಗ ಶ್ವೇತಾ, ಏನ್ ಘಟನೆ ನಡೆದಂತ ಸಂದರ್ಭದಲ್ಲಿ ಈಗ ಏನು ರವಿ ಮತ್ತೆ ಚಿನ್ನ ಎನ್ನುವಂತವ್ರು ಈಗ ಏನು ಆದಿಶೇಷನ್ ಮತ್ತೆ ನಾರಾಯಣಪ್ಪ ಅನ್ನುವಂತವ್ರಿಗೆ ಹಲ್ಲೆಯನ್ನ ಮಾಡಿ ಅವ್ರ ಮೇಲೆ ಗೂಂಡಾವರ್ತನೆಯನ್ನ ಮಾಡಿ, ಅಷ್ಟೇ ಅಲ್ಲದೆ ಏನು ಅಲ್ಲಿಂದ ಪಾರಾಗುವಂತ ಒಂದು ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಏನು ವೆಹಿಕಲ್ ಟಾಟಾ ಸಫಾರಿ ಕಾರನ್ನ ರವಿ ಅನ್ನುವಂತವನು ತಕೊಂಡು ಮೈಸೂರಿಗೆ ಹೊರಟಾಗಿದ್ದಾನೆ. ಮೈಸೂರಿಗೆ ಹೋಗಿ ದರ್ಶನ್ ಅವರಿಗೆ ವಿಷಯ ತಿಳಿಸಿದ್ದಾನೆ. ದರ್ಶನ್ ಕೂಡ ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಇದ್ರು. ಅಂದ್ರೆ ಇವ್ರು ಮುಂದೆ ಹೋಗ್ತಾ ಇದ್ರು, ದರ್ಶನ್ ಹಿಂಭಾಗ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ದರ್ಶನ್ ಅವರು ಕೂಡ ಬಂದಿದ್ದಾರೆ. ಅಲ್ಲಿ ಏನು ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಒಂದು ಪ್ರಯತ್ನದಲ್ಲಿ ದರ್ಶನ್ ಏನೋ ಅನಾಹುತ ಆಗಿದೆ, ತಪ್ಪಾಗಿದೆ ಅನ್ನುವಂತ ಒಂದು ಮಾತುಗಳನ್ನ ದರ್ಶನ್ ಅವರು ಹೇಳಕೊಟ್ರು. ಆ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಮತ್ತು ದರ್ಶನ್ ಅವರ ನಡುವೆಯೂ ಕೂಡ ಮಾತಿನ ಚಕಮಕಿ ಎಲ್ಲವೂ ಕೂಡ ನಡೆದಿದೆ. ಅಷ್ಟಿಲ್ಲದೆ ಈಗ ಮೈಸೂರಿನ ಕೇರಮಲ್ಲಿಂದ ಶ್ರೀರಂಗಪಟ್ಟಣವರೆಗೂ ಕೂಡ ರವಿ ಅನ್ನುವಂತವನ್ನ ಸಾರ್ವಜನಿಕರ ಕರ್ಕೊಂಡು ಬಂದು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಏನು ಸಾಯಿ ಮಂದಿರದಲ್ಲಿದೆಯೋ ಆ ಸಾಯಿ ಮಂದಿರದಲ್ಲಿ ಕೆಲವು ಹೊತ್ಕೊಂಡ ಇಟ್ಕೊಂಡು ಏನು ಈ ಘಟನೆ ಬಗ್ಗೆ ಅವರು ಏನು ಈ ಘಟನೆ ಬಗ್ಗೆ ತಪ್ಪಿಸ್ತಿರಬೇಕು, ನಾವು ಆದಿಶೇಷ್ ಅನ್ನುವಂಥವ್ರು ಸುಮಾರು 20 ಗ್ರಾಮ್ ಚಿನ್ನದ ಚೈನ್ ಅನ್ನ ಕಳ್ಕೊಂಡಿದ್ದಾರೆ, ಮೊಬೈಲ್ ನ ಕಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ, ಇದಕ್ಕೆ ದಂಡ ತೆರಬೇಕು ಅನ್ನುವಂತ ಒಂದು ಮನವಿಯನ್ನ ಮುಂದಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಅವರೇ ಬಂದು ಮತ್ತೆ ಸಾರ್ವಜನಿಕರ ಜೊತೆ ಅಂದ್ರೆ ಶ್ರೀರಂಗಪಟ್ಟಣದ ಕೆಲವು ಅಭಿಮಾನಿಗಳು ಮತ್ತು ಸ್ನೇಹಿತರನ್ನ ಕರೆಸಿ ಇಡೀ ಪ್ರಕರಣದಲ್ಲಿ ಏನೋ ತಪ್ಪಾಗಿದೆ ಅಂತ ಸಾರಿ ಕೇಳಿ ಆ ಪ್ರಕರಣಕ್ಕೆ ಯಾವುದೇ ರೀತಿಯ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿ ಆ ಪ್ರಕರಣಕ್ಕೆ ಒಂದು ಸುಖಾಂತ್ಯನ ಆಡಿ ರಾಜಿ ಮಾಡ್ಕೊಂಡು ಹೋಗಿದ್ದಾರೆ ಶ್ವೇತಾ. ಓಕೆ. ಧನ್ಯವಾದಗಳು ಸೋಮಶೇಖರ್, ನಿಮ್ಮೆಲ್ಲ ಮಾಹಿತಿಗಾಗಿ.